ದಿನ ಒಟ್ಟು 14 ಆರೋಪಿಗಳಿಗೆ ದೋಷಾರೋಪಣಾ ಪಟ್ಟಿ ಸಲ್ಲಿಸಿ ಅದರ ಮೇಲೆ ಇವತ್ತು ನ್ಯಾಯಾಲಯದಲ್ಲಿ ಇವತ್ತು ಪ್ರಕರಣಕ್ಕೆ ಇವತ್ತು ಸಮನ್ಸ್ ಜಾರಿಯಾಗಿತ್ತು. ಇದರಲ್ಲಿ ಇವತ್ತು 14 ಜನ ಆರೋಪಿಗಳಲ್ಲಿ 12 ಜನ ಏನು ನಮ್ಮ ದತ್ತ ಭಕ್ತರು ಏನಿದೆ ಆರೋಪಿಗಳನ್ನಾಗಿ ಮಾಡಿದ್ದಾರೆ ಅವರು ಇವತ್ತು ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ. ಅವರಿಗೆ ಈಗಾಗಲೇ ಹಿಂದೆನೇ ಜಾಮೀನನ್ನು ಪಡೆದುಕೊಂಡಿದ್ದರು. ಈಗ ಜಾಮೀನು ಪಡೆಯೋ ಅವಶ್ಯಕತೆ ಇಲ್ಲ. ಇನ್ನೊಂದು ಏನಾಗಿದೆ ಅಂದರೆ ಇವತ್ತು ನಮಗೆ ದೋಷಾರೋಪಣಾ ಪಟ್ಟಿಯನ್ನು ಇವಾಗ ಕೊಟ್ಟಿದ್ದಾರೆ. ದೋಷಾರೋಪಣಾ ಪಟ್ಟಿಯಲ್ಲಿ ಹಲವಾರು ಲೋಪದೋಷಗಳಿದ್ದಾವೆ. ಮೊದಲನೇದಾಗಿ ವಿಳಂಬವಾಗಿ ತನಿಖೆಯಾಗಿರ್ತಕ್ಕಂಥದ್ದು. ಎರಡನೇದು ಏನು ಅವರು ಸೆಕ್ಷನ್ಗಳನ್ನು ಹಾಕ್ತಿದ್ದಾರೆ, ಸೆಕ್ಷನ್ 3 ಆಫ್ ಏನು ಪಬ್ಲಿಕ್ ಡ್ಯಾಮೇಜ್ ಟು ಪ್ರಿವೆನ್ಷನ್ ಆಫ್ ಡ್ಯಾಮೇಜ್ ಟು ಪಬ್ಲಿಕ್ ಪ್ರಾಪರ್ಟೀಸ್ ಆ್ಯಕ್ಟ್ ಅಂತೇಳಿ ಅದರಲ್ಲಿ ಸೆಕ್ಷನ್ 3ನ ಆ್ಯಡ್ ಮಾಡಿದ್ದಾರೆ. ಆ ಸೆಕ್ಷನಲ್ಲಿ ಆ್ಯಡ್ ಮಾಡಿರ್ತಕ್ಕಂಥ ಯಾವುದೇ ಅಲ್ಲಿ ಘಟನೆಗಳು ನಡೆದಿಲ್ಲ. ಯಾವುದೇ ಸಾರ್ವಜನಿಕ ಆಸ್ತಿ ಪಾಸ್ತಿ ಆಗಲಿ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ಯಾವುದೂ ಇಲ್ಲ. ಅವರು ಪ್ರತಿಯೊಂದು ಘಟನೆಯನ್ನು ಕೂಡ ಅಲ್ಲಿ ಏನು ನಡೆದಿದೆ ದತ್ತ ಜಯಂತಿ ದಿವಸ ಸಂದರ್ಭದಲ್ಲಿ ನಡೆದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಕೂಡ ಅವರು ವಿಡಿಯೋ ಮಾಡಿದ್ದಾರೆ. ಆ ವಿಡಿಯೋದನ್ನು ಯಾವುದೇ ಒಂದು CD ಹಾಜರುಪಡಿಸಿಲ್ಲ, ಬರೀ ಫೋಟೋಗಳನ್ನು CD ಮಾಡಿ ಕೊಟ್ಟಿದ್ದಾರೆ. ಸಾಕಷ್ಟು ಏನು ವಿಳಂಬ ಆಗಿರೋದ್ರ ಜೊತೆಗೆ ತುಂಬ ಲೋಪದೋಷಗಳಿದ್ದಾವೆ. ನಾವು ಇದನ್ನು ವಿಳಂಬದ ನಾವು ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡ್ತಾಯಿದ್ವಿ. ಸೆಕ್ಷನ್ 188 ಬಿಟ್ಟಿದ್ದಾರೆ. ಇನ್ನು ಎಲ್ಲ FIRನಲ್ಲಿದ್ದ ಸೆಕ್ಷನ್ಗಳೇ ಇದ್ದಾವೆ. ಕೆಲವು ಸೆಕ್ಷನ್ಗಳನ್ನ ಸೇರಿಸಿದ್ದಾರೆ. ಮುಂದಿನ ದಿನಾಂಕ 7/2 ಫೆಬ್ರವರಿ 7ಕ್ಕೆ ನ್ಯಾಯಾಲಯ ಮುಂದಿನ ವಿಚಾರಣೆ ದಿನಾಂಕವನ್ನು ನಿಗದಿ ಮಾಡಿದೆ. ಅದರಲ್ಲಿ ಇನ್ನಿಬ್ಬರಿಗೆ ಜಾಮೀನು ಆಗಿಲ್ಲ. ಅವರಿಗೆ ನಾವು ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನನ್ನು ತಗೊಳ್ತೀವಿ. ಇಲ್ಲ, ಮುಂಚೆನೇ ಹೋಗ್ತೀವಿ. ಮುಂದಿನ ಡೇಟ್ ಒಳಗಡೆ ನಾವು ಇದನ್ನ ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡ್ತಾಯಿದ್ದೀವಿ. ಹೌದು, ಒಂದು ನಾವು ಇದನ್ನ ಕ್ವ್ಯಾಶಿಗೆ ಹಾಕ್ತಾಯಿದ್ದೀವಿ. ಒಂದು ಚಾರ್ಜ್ ಶೀಟಲ್ಲಿ ಡಿಲೇ ಆಗಿರ್ತಕ್ಕಂಥದ್ದು ಮತ್ತು ಅದರಲ್ಲಿ ಏನೇನು ಲೋಪದೋಷಗಳಿದ್ದಾವೆ ಅದನ್ನೆಲ್ಲ ಸ್ಟಡಿ ಮಾಡಿಬಿಟ್ಟು ನಾವು ಅದನ್ನ ಹೈಕೋರ್ಟಲ್ಲಿ ಚಾಲೆಂಜ್ ಮಾಡ್ತೀವಿ. ಪೀಠದ ದತ್ತ ಜಯಂತಿ ಸಂದರ್ಭದಾದಂಥ ಕೇಸ್ಗಳಿಗೆ ನಾವು 12 ಜನ ಇವತ್ತು ಕೋರ್ಟನ್ನು ಅಟೆಂಡ್ ಆಗಿದ್ದೀವಿ. 14 ಜನರಲ್ಲಿ ಇನ್ನು ಇಬ್ಬರಿಗೆ ಜಾಮೀನು ಆಗಬೇಕು. ಅದು ಜಾಮೀನನ್ನು ನಮ್ಮ ವಕೀಲರಾದಂಥ HM ಸುಧಾಕರ್ ಅವರು ಅದನ್ನು ಜಾಮೀನನ್ನು ತೊಗೊಳ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಮುಂದಿನ ತಿಂಗಳು ನಮಗೆ 7ನೇ ತಾರೀಕಿಗೆ ಮತ್ತೆ ದಿನಾಂಕ ಕೊಟ್ಟಿದೆ ಕೋರ್ಟು. ಅದಕ್ಕೆ ಅವಾಗಲೂ ಕೂಡ ಹಾಜರಾಗ್ತೀವಿ. ಇದನ್ನು ಪ್ರಶ್ನಿಸಿ ನಮ್ಮ ವಕೀಲರು ಹೇಳಿದ್ದಾರೆ, ಪ್ರಶ್ನಿಸಿ ಇದನ್ನು ಹೈಕೋರ್ಟ್ನಲ್ಲಿ ಕೇಸಲ್ಲಿ ಏನೋ ದೋಷಾರೋಪ ಏನಿದ್ದಾವೆ ಇದರಲ್ಲಿ ಲೂಸ್ ಪೋಲನ್ನು ನೋಡಿ ಮತ್ತೆ ಈ ಕೇಸನ್ನು ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡ್ತೀವಿ ಅಂತಲೂ ಕೂಡ ನಮಗೆ ಹೇಳಿದ್ದಾರೆ. ಅದನ್ನು ಹೈಕೋರ್ಟಿಗೂ ಕೂಡ ನಾವು ಹೋಗ್ತಾ ಇದ್ದೀವಿ. ಯಾವ ಕೇಸು ಡಿಲೇ ಆಯಿತು 6 ವರ್ಷ ಅದನ್ನು ಪ್ರಶ್ನಿಸಿ ನಮ್ಮ ವಕೀಲರು ಹೈಕೋರ್ಟಿಗೆ ಮತ್ತೆ ಪ್ರಶ್ನೆ ಮಾಡ್ತಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.